ಗಿರ್ಜಿ ತಗೋ ರೊಕ್ಕ. ಶಾಂತಕ್ಕ ಇಷ್ಟು ರೊಕ್ಕ? ಶಾಂತಕ್ಕ ಎಲ್ಲಿಂದ ತಂದೆ? ಮೊದ್ಲ ಗುರ್ಸಿದ್ದೀಗ ಮೊದ್ಲೇ ನಂಗೆ ರೊಕ್ಕ ಕೊಡುವಲ್ಲ ಅಂತೆ. ಎಲ್ಲಿ ತಂದೆ? ಬಂಗಾರ ಗಿಂಗಾರ ಒತ್ತಿ ಇಟ್ಟೇನೆ ಏನಾರ? ಇಲ್ಲವ, ನನ್ನಂತೆಲ್ಲ ಅಷ್ಟು ಬೆಲೆ ಬಾಳ ಬಂಗಾರ ಯಾವದ ಬಿಡ್ಲ ಗಿರ್ಜಿ, ಯಾವ ಇಲ್ಲ. ಅಷ್ಟು ತಗೊಂಡ ರೊಕ್ಕ ಬರುವಷ್ಟು. ಶಾಂತಕ್ಕ ನೀನು ಉಪಕಾರ ಎಂದು ಬರೆಯಂಗಿಲ್ಲವ, ಎಂದು ಬರೆಯಂಗಿಲ್ಲ. ಇವತ್ತು ಡಾಕ್ಟ್ರು ಮಾಡಿಸ್ತೀರ ಏನೋ ಇಲ್ಲ ನೋಡ್ರಿ ಅಂತೇಳಿ ಕೇಳೋದ್ರ ಬೆಳಗ್ಗೆ. ನನ್ನ ಉಪಕಾರ ಅಲ್ಲ ಇವ, ಈ ರೊಕ್ಕ ಬಸ್ಸುನ ಕೊಟ್ಟಾನ. ಅಂದ್ರೆ ನಿನ್ನ ಮಗಳು ರೊಕ್ಕ ಕೊಡ್ಬೇಕಪ್ಪ ಹೋಗಂತ ಜಗಳ ಮಾಡಿಲ್ಲಂತ. ನಿಮ್ಮ ಅತ್ತಿ ಅಂದ್ರೆ ನಿನ್ನ ಬೀಗ್ತಿ, ನಿನ್ನ ಮಗಳು ಕೊಟ್ಟು ನಿನ್ನ ಬೀಗ್ತಿ ಭಾಳನ ಜಗಳ ಮಾಡಿಲ್ಲಂತ. ಕೊಡೋದಿಲ್ಲ ಅಂದ್ರೆ ಕೊಡೋದಿಲ್ಲ ಅಂತೇಳಿ ಕಡೆಗೆ ಮತ್ತಿನ್ನ ತಾಯಿನೂ ಬಿಡಾಕ್ಬಾರ್ದು, ಹೆಂಡತಿನೂ ಬಿಡಾಕ್ಬಾರ್ದು. ಆ ಹುಡುಗ ಮತ್ತೇನು ಮಾಡ್ಬೇಕು, ವಾಪಸ್ ಬಂದು ಪಾಪ ರೊಕ್ಕ ಕೊಟ್ಟು ಹೋಗೈತೆ ನನ್ನ ಕೈಯಾಗ. ನೀವು ಒಯ್ದು ನಮ್ಮ ಅತ್ತಿ ಮಾವನ ಕೈಯಾಗ ಕೊಡ್ರಿ, ಆಪ್ರೇಷನ್ ಆಗಲಿ, ನಾ ಬಡ್ಡಿ ಹಂಗೆ ತಗ್ಸೇನಿದೆ ಅನ್ನಕತ್ತಿತ್ತು. ಅದ್ರ ಕಡೆ ರೊಕ್ಕ ಇದ್ದಂಗಿಲ್ಲ ಪಾಪ. ಅದಕ್ಕೆ ನೋಡ್ಗಿರ್ಜಿ ನಾ ಹೇಳ್ತೀನಿ, ಮೊದಲಿಂದ ಹೆಂಗೆ ಏನೋ ನೀವು ಇಷ್ಟು ದಿನ ತೊಗೊಂಡಿದ್ದು ಕೊಟ್ಟಿರೇ ಇಲ್ಲ. ಆದ್ರೆ ಈ 1,00,000 ರೂಪಾಯಿನ ಇಲ್ಲಿ ಹುಡುಗಿರ್ಜಿ ನೀ ಮಾತ್ರ ತಿಂಗಳ ಪಗಾರ ಬರುತ್ತೆ ಕೊಟ್ಟು ಮುಟ್ಟಿಸ್ಬಿಡುವ. ಏನೋ ಬಸ್ಸು ಕೊಟ್ಟನ್ನ? ಅಯ್ಯೋ ಪಾಪ, ಅದು ಸಾಲ ಮಾಡಿ ಕೊಟ್ಟತ್ ನಮ್ಗೆ. ಇಲ್ಲ ಶಾಂತಕ್ಕ, ಕೊಟ್ಟು ಮುಟ್ಟಿಸ್ತೇನವ ನಾನು. ನಾ ಹೇಳೋದಾದ್ರೆ ಗಿರ್ಜಿ, ನಿನ್ನ ಮಗಳಿಗೆ ನೀನೇ ಹುಡುಕಿದ್ರು ಇಷ್ಟು ಚಲೋ ಹುಡುಗನ ಹುಡುಕ್ತಿದ್ದಿಲ್ಲ. ಅವ್ರು ನೋಡಿದ್ರೆ ಹಂಗೆ, ಈ ಹುಡುಗ ನೋಡಿದ್ರೆ ಹಿಂಗೆ ಅಜಗಜ ಅಂತಾರೆ. ಸೋಮಣ್ಣಂದ ಬುದ್ಧಿ ಬಂದಿರೋದು ಅವಂಗೆ. ಅವ ಏನಾರ ಅವ್ರ ಅವ್ನು ಹೊತ್ತಿದ್ರೆ ಮತ್ತೆ ಇಷ್ಟು ಒಳ್ಳೆ ಬುದ್ಧಿ ಇರ್ತಿದ್ದಿಲ್ಲ ಬಿಡ. ನಿಜವಾಗ್ಲೂ ಭಾಳ ಒಳ್ಳೆ ಹುಡುಗ, ಸುಳ್ಳು ಯಾಕನ್ಬೇಕು ನೋಡು. ಅದು ನಾ ಏನಂದೆ, ಒಯ್ದಂಗಾರೆ ನೀನೇ ಕೊಡಪ್ಪ ಅಂದೆ. ಮತ್ತು ಅವ್ರು ಜಗಳ ಮಾಡ್ಯಾಳಲ್ಲ, ಈಗ ಅವ ದವಾಖಾನಿಗೆ ಬಂದ್ರೆ ರೊಕ್ಕ ಕೊಡಕ್ಕೆ ಬಂದಾನ ಅಂತೇಳಿ ಅವ್ರೋಗಿ ಅನಿಸ್ತತಿ. ಅದಕ್ಕೆ ಬೇಡ ಅಂತೇಳಿ ನೀವು ಹೊಂಟ್ರೆ ನಾನು ಬರ್ತೇನೆ ಅಂದಾಳಂತ. ಮತ್ತು ಜೊತೆಗೆ ಬೇರೆ ಅದಕ್ಕೆ ಅಕ್ಕಿದ್ರಿಗೆ ಕೊಡೋಕ್ಕಾಗಲ್ಲ, ಅತ್ತೆ ದಡವ ನೀನೇ ಒಯ್ದು ಕೊಡು ಒಟ್ಟು ಅವ್ರದ್ದಾಗಲಿ, ಅದು ಆಪರೇಷನ್ ಆಗಲಿ, ನಾ ಸಂಜೆ ಮುಂದೆ ಬರ್ತೇವೆ ಅಂತ ಹೇಳ್ರಿ ಅಂತ ಕಳ್ಸಾನ. ಪಾಪ ಶಾಂತಕ್ಕ ಎಷ್ಟು ಒಳ್ಳೆ ಗುಣ ನಾ ಹುಡುಗ. ಹ್ಞೂನ್ಲೆ ಪಾಪ ಚಲೋ ಹುಡುಗ. ನೋಡ್ಗಿರ್ಜಿ ರೊಕ್ಕ ಮಾತ್ರ ಹೊಳಿತೀರಿಸ್ರೆ ಮಲ್ಲೇಶಣ್ಣ ನಿನಗೆ ಹೇಳಾತಿರೋದಪ್ಪ, ಕೇಳ್ತೇನೆ ಇಲ್ಲ? ಕೇಳಾಕತ್ತೈತ್ರಿ ಶಾಂತಕರ. ನನ್ನ ಜಲಮದಾಗ ಶಾಂತಕರ ನೀವು ನಂಬ್ತೀರ ಬಿಡ್ತೀರ. ಇನ್ನೊಮ್ಮೆ ನಾ ಮಾತ್ರ ಯಾವತ್ತೂ ಸೇರೆ ಕುಡಿದಿಲ್ರಿ, ಇಸ್ಬಿಟ್ಟು ಆಡೋದಿಲ್ಲ. ನಾನು ನನ್ನ ಹೆಂಡತಿ ಮಕ್ಕಳು ನಿನ್ನ ಮ್ಯಾಗ ಚೆನ್ನಾಗಿ ನೋಡ್ಕೊತೀನಿ ಏನ್ರಿ. ಒಬ್ಬೇಕಿ ಮಗಳಂತ್ರ ಬಿಡ್ರಿ ಮದುವೆ ಮಾಡ್ಕೊಂಡು ಹೋದ್ಲು. ಇವತ್ತು ನನ್ನ ದವಾಖಾನಿಗೆ ಆಕಿನ ಕೊಡೋಂಗೆ ಆತ ಹಳ್ಯಾನ. ಇನ್ನು ಮ್ಯಾಗ ಮಾತ್ರ ನಾನು ನನ್ನ ಮಗಗೆ ಚಲೋ ಕಲಿಸೋದು, ಒಂದು ಒಳ್ಳೆ ಸ್ಥಾನಕ್ಕೆ ಹೋಗೋದು. ನಾ ಇನ್ನು ಮ್ಯಾಗ ಮಾತ್ರ ಜೀವನ ಭಾಳ ಚಂದ ಮಾಡ್ಕೊಂಡು ಹೋಕ್ಕೇನಿ, ಭಾಳ ಚಂದ ಮಾಡ್ಕೊಂಡು ಹೋಕ್ಕೇನಿ. ನೋಡ್ತೀರ್ರಿ. ಹೌದಾ, ಇವನ ಮಲ್ಲೇಶಿ ಮೊದ್ಲಿದ್ದವ್ನು ಇವನಾನ ಅಂತ ನೀವು ಅನ್ಕೋಬೇಕು. ಈಗಿರು ನಾವು ಸ್ಥಾನಕ್ಕಿಂತ ನಾವು ಒಂಚೂರು ಹೆಚ್ಚಿನ ಆಗಲಿಲ್ಲ ಅಂದ್ರೆ ನೋಡ್ರಿ, ಬೇಕಾದ್ರೆ ನೀವು ಕೇಳ್ರಿ. ಯಾಕಂದ್ರೆ ನನಗೂ ಈ ಬಡತನದಾಗ ಸಾಕಾಗೈತಿ. ನಾ ಮಾಡಿದ ದೊಡ್ಡ ತಪ್ಪಂತ ಗೊತ್ತಾತ. ಕಷ್ಟ ಕಾಲಕ್ಕೆ ನನಗೆ ₹1 ನನ್ನ ಕೈಯಾಗಿ ಇಟ್ಕೊಂಡಿಲ್ಲ ಅಂದಮೇಲೆ ನಾನೇನು ಜೀವನ ಮಾಡ್ತೀನಿ ರೀ ಶಾಂತಕರ? ನಾನೇನು ಜೀವನ ಮಾಡ್ತೀನಿ? ಇವತ್ತು ಆ ಹುಡುಗಿತ್ತು ಕೊಡ್ತು, ಇಲ್ಲ ಅಂದ್ರೆ ನಡು ನೀರಾಗ ಅದು ಹೆಂಡತಿ ಮಗನ್ ಬಿಟ್ಟು ನಾನು ಶಿವನ ಪದ ಸೇರ್ಕೋಬೇಕಿತ್ತು. ಅಂದಮೇಲೆ ಇಂಥ ಜೀವ ಎದಕ್ಕೆ ಬೇಕು? ಹೌದಿಲ್ರಿ? ಒಂದು ಮನುಷ್ಯ ಆಗಿ ಹುಟ್ಟಿಂದ ರೊಕ್ಕ ಇಟ್ಕೋಬೇಕು, ಇಲ್ಲ ರೊಕ್ಕ ಇಲ್ದಂಗಂತೂ ಜೀವನ ಮಾಡಾಕ ಹೋಗ್ಬಾರ್ದು. ಅದು ಅರ್ಥ ಆಗೈತ್ರಿ. ಕಾಯಿಲೆ ಕಸಾಲೆ ಅಂತೂ ಬರುವ, ಹೌದಿಲ್ರಿ? ಅದಕ್ಕೆ ರೊಕ್ಕ ಇಟ್ಕೊಳಾಕ ಬೇಕನ್ನೋದು ನನಗೆ ಅರ್ಥ ಆಗೈತಿ. ನಾನು ಹೆಂಡ್ತೀನಿ ಇವತ್ತು ಎಲ್ಲರ ಕಡೆ ಕೈ ಚಾಚಕ್ಕೆ ಹಚ್ಬಿಟ್ಟೆ ನಾನು. ಎಲ್ಲ ಗಂಡುಗಳು ತಿಳ್ಕೊಂಡ್ಬಿಟ್ರೆ ಇದೊಂದನ್ನ ಸಂಸಾರ ಸ್ವರ್ಗ ಸುಖ ನಿಜವಾಗ್ಲು. ಹ್ಞೂ ಮಲ್ಲೇಶಣ್ಣ, ನನ್ನ ಗಂಡ ಅಂತೂ ಬುದ್ಧಿ ಬರಲಿಲ್ಲ ಬಿಡು. ಇನ್ನು ನೀನಾರ ಬುದ್ಧಿ ಕಲಿಯಪ್ಪ. ಸಣ್ಣ ಹುಡುಗ ನಾನು. ಈಗ ನನಗೊಬ್ಬ ಬೆಳೆದ್ ನಿಂತ ಮಗ ಅದನ, ಮದುವೆ ಮಾಡ್ಕೊಂಡ ಮಕ್ಕಳು ಕಂಡ್ವಿ, ಆಗಿ ಹೋತು. ಇದು ನನ್ನ ಗಂಡು ಕುಡಿದ್ರೇನು ಎಲ್ಲಿ ಬಿದ್ದೆದ್ರೇನು ನಾ ತಲೆ ಕೆಡಿಸ್ಕೊಳ್ಳಲ್ಲ. ನಿಂದು ಹಂಗಲ್ಲಪ್ಪ, ಹೆಂಡ್ತಿನ್ನು ಸಣ್ಣಕ್ಕೆದಾಳ ಏನು, ಆಮ್ಯಾಗ ಹೌದನ್ನಂಗೆ ಮಗ ಅದನ. ಇನ್ನರ ಜೀವನ ಚೆಂದಾಗಿ ಮಾಡ್ಕೊಂಡು ಹೋಗು. ಹಡದ ತಾಯಿ ಅದಾಳ, ಕಡಿಗಾಲಕ್ಕೆ ತಾಯಿ ಕಣ್ಣೀರು ಹಾಕಿಸ್ಬೇಡಪ್ಪ ಮಲ್ಲೇಶಣ್ಣ. ಶಾಂತವ, ನನಗೆ ನೀ ಹೇಳಿದ್ ಕೇಳಿಸ್ತವ, ಕೇಳಿಸ್ತ. ಎಷ್ಟು ಒಳ್ಳೆ ಗುಣ ನಾ ನಿನಗೆ. ಖರೇನವ, ಮನೆ ಬಿಟ್ಟು ಹೊರಗೆ ಹಾಕಿದ, ಇರಾಕ ಜಾಗ ಕೊಟ್ಟು ಈಗ ಈ ರೊಕ್ಕ ತೊಗೊಂಬಂದು ಈ ರೊಕ್ಕ ಬಸ್ಸು ಕೊಟ್ಟಿದ್ದಂತ ಗೊತ್ತಾತು ನನಗೆ. ಆ ಹುಡುಗಿ ಯಾವ ಜನ್ಮದಾಗ ನನ್ನ ಮೊಮ್ಮಗಾಗಿ ಹುಟ್ಟಿತ್ತು ಏನೋ ಆತು. ನನ್ನ ಮಗ ಒಬ್ಬ ಬುದ್ಧಿ ಕಲ್ತ್ರೆ ಎಲ್ಲ ಚಲೋ ಆಕತೆ. ಬುದ್ಧಿ ಕಲಿಬೇಕಲ್ಲ ರೇಣವ್ವ. ತಾ ಹೆಂಗಾರ ಯಾಕಿರ್ಲಿ ತನ್ನ ಮಗ್ಗ ಚಲೋ ಶಿಕ್ಷಣ ಕೊಟ್ಬಿಟ್ಟಾಳ ನೋಡು. ನಾ ಚಲೋ ಅದೇನಿ, ನನ್ನ ಮಗ್ಗ ನಾ ಚಲೋ ಶಿಕ್ಷಣ ಕೊಡ್ಲಿಲ್ವ ಮಲ್ಲೇಶಣ್ಣ? ಒಬ್ಬ ತಾಯಿ ಹಿಂಗೆ ಅನ್ಕೊಂಡ್ರೆ ಆಕಿ ಮಗನ ಬಗ್ಗೆ ಎಷ್ಟು ನೊಂದ್ಕೊಂಡಾಳ ಅಂತೇಳಿ ತಿಳ್ಕೊಂಬಿಡ್ರಿ. ಯಾಕಂದ್ರೆ ಜಗತ್ತ ಮಕ್ಕಳನ್ನ ದೂರಿದ್ರು ತಾಯಿ ದೂರಲ್ಲಂತ. ಅಂಥದ್ದು ತಾಯಿ ಬಾಯಾಗಿಂತ ಮಾತು ಬಂದ್ರೆ ಆಕಿ ಮನ್ಸಿಗೆ ನೀವು ಭಾಳ ನೋವು ಮಾಡಿರಿ ಅಂತ ಅರ್ಥ. ಅರ್ಥ ಆತ? ಅರ್ಥ ಆತ್ ಶಾಂತಕ್ಕ, ಅರ್ಥ ಆತು. ಸರಿ ಆತು, ಹಿಡಿ ರೊಕ್ಕ ತಗೋಗಿಜ್ಜಿ. ತಗೋ ಮೊದಲು ಹೋಗಿ ದವಾಖಾನಿ ಕಟ್. ತಡಿ, ಒಬ್ಬರ ಹೊಂಟಾರ, ಜೊತೆಗೆ ಹೋಗಿ ಬರ್ತೇನೆ. ಮತ್ತೆ ಎಲ್ಲಿ ಕಟ್ತಾರ ಏನೋ ಗೊತ್ತಾಗಬೇಕಲ್ಲ. ಅಂದಂಗ ಮಲ್ಲೇಶಣ್ಣ, ನಮ್ಮ ಸ್ವಪ್ನ ದವಾಖಾನೆಗೆ ಇಲ್ಲೇ ಮುಂದೆ ತತ್ವದರ್ಶಿ ಹಾಸ್ಪಿಟಲ್ಯಾಗ ಆಕಿನೂ ಡೆಲಿವರಿ ಆಗೈತಂತ. ಒಂದಿಟ್ಟು ಹೋಗಿ ನೋಡ್ಕೊಂಡ್ ಬರ್ತೇನೆ ಮಲ್ಲೇಶಣ್ಣ. ಇವ್ರು ಬಂದ್ರೆ ಇವ್ರನ್ನ ಕರ್ಕೊಂಡು ಹೋಗ್ತೇನೆ.
ಹಾಂ ಆಯ್ತು ಹೋಗ್ಬರ್ರಿ. ಶಾಂತಕ್ಕ ಏನಾಗೈತಂತ? ಗಂಡಾಗೈತಂತ. ಹೌದನ? ಚಲೋ ಆತ್ ಬಿಡ್ರಿ. ಸ್ವಪ್ನ ಅಜ್ಜಿ ಅಜ್ಜ ಆರಾಮದಿರಿ? ಹ್ಞೂ ನಾವು ಇಬ್ರು ಆರಾಮದೀವಿ. ನೀ ಹೆಂಗದಿ? ಏನಂತಾಳ ಮಗ? ನಮ್ಮ ಮಗ ಮಗ ಏನಂತಾನ? ಈಗ 2 ದಿನ ಗ್ಲಾಸ್ನಾಗ ಇಟ್ಟಿದ್ರಮ್ಮ ಅಜ್ಜ. ಈಗ 50 ಕೊಟ್ಟಾರ ಬೆಳಿಗ್ಗೆ. ಅವು ಏನಾರ ಈ ಕಾಮಣಿ ಗಿಮ್ನಿ ಶಕ ಇದ್ರೆ ಇಡ್ತಾರಂತ ಮಕ್ಕಳನ್ನ. ಹಳೆ ಕಾಲದಾಗೆಲ್ಲ ಏನ್ ಮಾಡ್ತಿದ್ರು ಗೊತ್ತನ? ನಿಮ್ಮ ಅಮ್ಮ ಹಡ್ದಾಗದು ಆ ಜೋಳಿಗೆ ಕಟ್ಟಿ ಕೆಂಪನ್ ಲೈಟ್ ಹಚ್ಚಿ ಜೋಳಿಗೆ ಕುಶಿನ್ ದಪ್ಪಗೆ ಇದು ಸುತ್ತಿ ಮನಗಿಸಿ ಆ ಜೋಳಿಗೆ ಒಳಗ ಕೆಂಪನ್ ಲೈಟ್ ಜೋತ್ ಬಿಡ್ತಿದ್ರು. ಅವಾಗೆಲ್ಲ ಕಾಮಣಿ ಶಕ ಇದ್ರ ಆರಾಮಾಗ್ಲಿ ಅಂತೇಳಿ. ಈಗ ಎಲ್ಲ ಗ್ಲಾಸ್ನಾಗ ಇಡ್ತಾರೆ. ಓ ಹೌದನಜ್ಜ? ಯಪ್ಪ ಈಗ ಟೈಮ್ ಸಿಕ್ತಲ್ಲ ನಿಮಗೆ ಬರಾಕ? 2 ದಿನದಿಂದ ಈ ಕಡೆ ಮಕ ಹಾಕಿಲ್ಲ ನೀವು. ಓ ಈಗ ಬಂದ್ರನ? ಯಾರ ಅಂದಿರ್ಬೇಕು. ತಣ್ಣಗಿರ ಯಾರ ಯಾಕೆ ಏನಾರ ಅಂತಾರ ನಮ್ಗ? ಮುಕ್ಕಳಾಗಲ್ಲ ಬಂದಿರ್ತಾವನ ನಮ್ಗೆ ಏನಾರ ಅನ್ನಕ? 2 ದಿನದಿಂದನೂ ನಾನು ಭಾಳ ಬಿಜಿನೇ ಇದ್ದೆ. ಪಾಪ ಗಿರ್ಜಿ ಗಂಡಗ ಆರಾಮಿಲ್ಲ ಮಲೇಸಿಗೆ. ಮಲೇಶಣ್ಣಗ ಹಂಗಾಗಿ ದವಾಖಾನಿಗೆ ಒಂದು ಹಾಕ್ಯಾರ. ಮನ್ಯಾಗೂ ನಮ್ಮ ಪೂಜಾ ಒಂದು ಬಾಣ್ತಿಲ್ಲವ ಏನು ಮಾಡಂಗಿಲ್ಲ, ಅಲ್ಲಿನೂ ಕೆಲಸ ಮಾಡ್ಕೋಬೇಕು. ಪಾಪ ದವಾಖಾನಿಗೆ ಮತ್ತೆ ಯಾರು ನೋಡ್ಬೇಕು? ಒಂಚೂರು ಅಡುಗೆ ಅದು ಮಾಡ್ಕೊಂಡು ಕೊಡೋದು ಮಾಡೋದು ಅಲ್ಲಿದ್ದೇನೆ ನಾ ಕೆಲಸದಾಗ. ಅವ್ರು ಪಾರಕ್ಕರ್ ಬಂದಿಲ್ಲನ? ಪಾರಕ್ ಬರಕ್ಕೆ ಒಂದು ಕೆಲಸ ಆಗೈತಿ. ಏನಂದ್ರೆ ಪಾರಕ್ಕಿನ ಮಗ್ಗ ಕನ್ನೆ ನೋಡಕ್ಕೆ ಬಂದಿದ್ರಂತ. ಅಂದ್ರೆ ಮಂತ್ಯಾನ ನೋಡಕ್ಕೆ. ಮತ್ತೆ ಇವರು ಹೋಗ್ಯಾರ ನಿನ್ನೆ ಮನೆ ಕನ್ನೆ ನೋಡಕ್ಕೆ. ಏನು ಹೇಳ್ಬೇಕಾದ್ರೆ ನಮ್ಮನ್ನು ಕರ್ಕೊಂಡು ಹೋಗಕ್ಕೆ ಇದ್ಲಕ್ಕಿ. ಈ ಗಿರ್ಜಿದು ಸರಿ ಇಲ್ಲ, ಹೋಗೋ ಸ್ಥಿತಿ ಆಗಿಲ್ಲ ಅಂತೇಳಿ ಆಕಿನ ಕರ್ದಿಲ್ಲ. ಇನ್ನು ನಂದೇ ನೋಡ್ತಿಯಲ್ಲ ಆಕಿ ಪಾಪ ಅಡ್ಡಾಡಾಗ ಅಲ್ಲ ಹೋಗ್ಬೇಕು, ಇಲ್ಲಿ ಬರಬೇಕು, ಮನ್ಯಾಗೂ ಮಾಡ್ಕೋಬೇಕಂತೇಳಿ ನನಗೂ ಪಾಪ ಹೇಳಿದ್ಲು. ನಾನು ಒಲ್ಲೆಂದೆ ಮತ್ತೆ. ಹಂಗಾಗಿ ಆಕಿನ ಹೋಗ್ಯಾಳ. ಹೌದನ? ಏನಾಗೈತಂತೆ? ಅದೇನೋ ತಲೆಯಾಗ ಏನಾರಾಗುತ್ತೆ, ಹೆಪ್ಪಗಟ್ಟೈತಿ ಏನ ಅಂದ್ರಂತವ. ನಮ್ಗೂ ಪೂರ ಮಾಹಿತಿ ಗೊತ್ತಿಲ್ಲ ಬಿಡು ಅದೆಲ್ಲ. ಅದನ್ನ ಗಡ್ಡೆಗೈತಿ, ಅದನ್ನ ಆಪರೇಷನ್ ಮಾಡ್ಬೇಕು ಅಂದ್ರಂತ. ಅಂದ್ಬಿಟ್ಲೆ ಈಕಿ ಮತ್ತೆ ಪಾಪ ಆಪರೇಷನ್ಗೆ 1 ಲಕ್ಷ ರೂಪಾಯಿ ಬೇಕಂದ್ರು. ಮತ್ತೆ ಹೊಳ್ಳಿ ಯಾರು ಕೊಡ್ಬೇಕು? 1 ಲಕ್ಷ ರೂಪಾಯಿ ಯಾರ ಕಡೆ ಐತಿ? ಮತ್ತೆ ಹೊಳ್ಳಿ ಆಕಿಗೆ ಹಳೆ ಎಲ್ಲೇ ತೆಗಿಸ್ಕೊಂಬಂದು ಕೊಟ್ಟ. ನಾನು ಕೊಡಕ್ಕೆ ನನ್ನ ಕಡೆ ರೊಕ್ಕ ಎಲ್ಲಿಂದ ಬರ್ಬೇಕು? ಅಲ್ಲ ಏಕಾಏಕಿ 1 ಲಕ್ಷ ರೂಪಾಯಿ ಅಂದ್ರೆ ಐತಿಲ್ ಬಿ. ಹಿಂಗ ನೋಡಿ ಕುಡಿದ ಕಾಸ್ಲೆ ಎಲ್ಲಾರ ಬಿದ್ದೆದ್ದು ಬಂದು ಯಾರಿಗಾರ ಜೋಡಾಕೊಂಡು ನಿಂದಿರ್ತಾವೆ. ಇದ್ದು ಬಿದ್ದರೆ ಎಂತಾರು ಒದ್ದಾಡ್ಬೇಕು. ಇವ್ರು ಗಿರ್ಜಕ್ಕರ್ ಮಾಡ್ಸಬಾರ್ದಾಗಿತ್ತು. ಹೌದಾ? ನಂಗೆ ಮನೆ ಬಿಟ್ಟು ಹೊರಗೆ ಹಾಕ್ಯಾನ. ಅವ್ಗೆ ಯಾಕೆ ರೊಕ್ಕ ಕೊಟ್ಟು ಖರ್ಚು ಮಾಡಿ ಅವ್ನ ದವಾಖಾನಿಗೆ ತೋರಿಸ್ಬೇಕು? ಕೊಡಬಾರ್ದಾಗಿತ್ತು. ನಾನಾಗಿದ್ರೆ ತಿರುಗೇ ನೋಡ್ತಿದ್ದಿಲ್ಲ. ಮತ್ತೆ ತಿರುಗಿ ಕೇಳಿದ್ರೆ ಹಂಗೆ ಹೆಂಗಾಕತಿವ? ಕುಡುಕನ ಕೆಡಕನ ಏನೋ ಒಂದು ಆಗವಲ್ಲಕ್ಕ. ಗಂಡನ ಅಲ್ಲ. ಗಂಡನ ಈ ಪರಿಸ್ಥಿತಿ ಒಳಗೆ ಬಿಟ್ಟು ಕುಂದಿರ್ತಿ ಅಂದ್ರೆ ಹೆಂಗದು? ನಿನ್ನ ಅನ್ನಕಷ್ಟ ಸುಲಭ. ಯಾರಿಗೇ ಆಗಲಿ ತಮ್ಮ ಬುಡಕ್ ಬಂದಾಗ ಗೊತ್ತಾಗೋದು. ಈಗ ನಿನ್ನ ಗಂಡನ ಇಷ್ಟು ವರ್ಷ ಚಂದ ದುಡಿಲಿಲ್ಲ, ಮಾಡಲಿಲ್ಲ, ದುಃಖ ಬಡಿಲಿಲ್ಲ. ಆದರೂ ಈ ಗಂಡನ ಮ್ಯಾಗ ಎಷ್ಟು ಜೀವದಿ ನೀನು? ಜೀವದಿಯೇ ಬಿಟ್ಟಿಯ? ಅವ್ನೇನ್ರ ಕೈ ಬಿಟ್ಟು ಹೋದೇನು? ಇಲ್ಲ. ಗಂಡ ಅಂತೇಳಿ ಅವ್ನ ಬಾಜು ಕೈ ಇಟ್ಕೊಂಡು ಅವನ ಜೊತೆಗೆ ಜೀವನ ಇಷ್ಟು ವರ್ಷ ಮಾಡಿಲ್ಲ. ಹಂಗಾದ ಏನವ ನನಗೆ ಆವಾಗ ಯಾಕೆ ಬಿಟ್ಟಾರ ಬಿಡಲಿಲ್ಲ ಅನಿಸ್ತು. ಅಷ್ಟೊತ್ತಿಗೆ ಆಲೆ ಕಾಲನ ಮಿಂಚಿಬಿಟ್ಟತ್ತಲ್ಲ. ಏನು ಮಾಡೋದು? ಬಿಡ. ಏನು ಬೇಕಾದಾಗ ನನ್ನ ತಮ್ಮ ದುಡಿಯಾಕೆ ಹೋಗ್ಯಾನ? ಸುಮ್ಮನೆ ಬಾಯಿ ಮುಚ್ಕೊಂಡು ತಲೆ ಹಂಗಾರೆ ಹೇಳ್ತಾನೆ ಅವಂಗ. ಯವ್ವ ತಾಯಿ ಹೇಳ್ಬೇಡ್ವೇ, ಮತ್ತೆ ಸಿಟ್ಟು ಮಾಡ್ಕೋತಾರ ಅವ್ರು. ಸುಮ್ಮನೆ ಬೇಕಂದಂಗೆ ದುಡಿಯಾಕೆ ಹೋಗ್ಯಾರ. ಚಲೋ ತಂಗಿ ಈಗ ಈ ಟೈಮ್ನಾಗ ಸುಮ್ಮನೆ ಜಗಳ ಮಾಡೋದು ಬೇಡ. ಫೋನ್ ಹಚ್ಚಿದ್ರಿ ಇವರು ಹಿಂಗಾಗೈತಿ ಅಂತ ಹೇಳಿದ್ನೆ. ಬೆಳಗ್ಗೆ ನನಗೂ ಫೋನ್ ಮಾಡಿದ್ದ. ಹಿಂಗಾಗೈತೆ ಅಂತಲ್ಲ, ನೋಡಕ್ಕೆ ಬರ್ಬೇಕಂತ ಭಾಳ ಆಸೆ ಆಗಕತ್ತೈತಿ, ಆದರೆ ಏನು ಮಾಡ್ಬೇಕು, ನೋಡಕ್ಕೆ ಆಗವಲ್ತು ಅಂತೇಳಿ ಅಂದ. ಹೌದು, ಈ ಟೈಮ್ನಾಗ ಅಪ್ಪಾಜಿ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿತ್ತು, ಎಷ್ಟು ಆಟ ಆಡ್ತಿತ್ತು, ಎಷ್ಟು ಮಜಾ ಮಾಡ್ತಿತ್ತು. ಯಾವಾಗಾರ ಸುಟಿ ಸಿಕ್ಕಾಗ ಬಾ ಅಂತ ಹೇಳಿ ನೀವು ಹ್ಞೂ ಅಂದೈತಿ. ಯಾವಾಗ ಬರ್ತೈತೆ ಗೊತ್ತಿಲ್ಲ. ಆರಾಮದಿರಿ ಪ್ರೀತಮ್ಮ? ಹ್ಞೂ ರೀ ಆರಾಮದೇನಿ. ಅಂತೂ ಇಂತೂ ಅಪ್ಪ ಅದಪ್ಪ ಗಂಡು ಖುಷಿನ ತಂದಿ. ನೋಡ್ರಿ ಏಟಿಟ್ ಅದೀರಿ, ಜವಾಬ್ದಾರಿ ಹೆಂಗೆ ನೋಡಿ. ಹೌದೌದು, ಇನ್ನು ಹೇಳ್ಬೇಕಂದ್ರೆ ಪೂಜಾಗ ಭಾಳ ಲೇಟ್ ಅದು. ನನ್ನ ಮಗಳು ತಡ ಹಾಕಿಂದ ಆಡೋದು ನೋಡ್ವಿ. ಹೌದು ಅನ್ಸ್ಕೊಂಡ್ಬಿಟ್ಲು ಬಿಡು. ಅಲ್ಲ ಹೌದು ಅನ್ನಿಸ್ಕೊಂಡ್ಲಕ್ಕರೆ ಅಲ್ಲ. ಈಗ ಸುಮ್ಮನೆ ಹಂಗೆ ಹೇಳಕ್ ಹೋದ್ರಿ ಏನ್ಲೆ, ಒಬ್ಬೊಬ್ಬರಿಗೆ ಯಾವಾಗ ಇರ್ತಾವ ಅವ ಫಲ ಹಾಕಾವು ಅಲ್ಲ. ಆದರೂ ಎಷ್ಟು ಕಡೆ ಹಡದ್ ಬಿಟ್ಲ ಅಂತ. ಅವ್ರ ವಯಸ್ಸು ಎಷ್ಟು, ನನ್ನ ಮಗಳ ವಯಸ್ಸು ಎಷ್ಟು. ನನ್ನ ಮಗಳು ಭಾಳ ಬಿಡು ಅಂಥ ಮನೆಗೆ ಹೋಗಿ ಹೊಂದ್ಕೊಂಡು ಜೀವನ ಮಾಡಕತ್ತ ನೋಡು. ಅಷ್ಟು ಚಲೋ ಬೇಕಂದಂಗೆ ಸಿಕ್ಬಿಡ್ತು ಬಿಡು ಗಂಡನ ಮನೆ. ಏನಾದ್ರಿ ಏನು ಪೂಜಾ ನಾವು ಕೊಟ್ಟು ಮದುವೆ ಮಾಡೇವಿ, ಈಕೆ ಓಡಿ ಬಂದು ಮದುವೆ ಮಾಡ್ಕೊಂಡಾಳ. ಅದೇನಾರ ತಪ್ಪತನ ಕಳಂಕ? ಸಾಯಿ ಮಠನೂ ಇರೋದ ಓಡೆ ಮದುವೆ ಮಾಡ್ಕೊಂಡ್ಲ ಅನ್ನೋದು ಹೌದಿಲ್ಲ? ಅವ್ರು ಪಡ್ಕೊಂಡಿದ್ದ ಅವ್ರಿಗೆ, ಈಕೆ ಪಡ್ಕೊಂಡಿದ್ದ ಈಕಿಗೆ. ಈ ವಯಸ್ಸಿನಾಗ ಈಕೆ ದೌಡ್ ಹಡದ್ಲು, ಆಕಿ ತಡ ಮಾಡಿ ಹಡದ್ಲು ಅನ್ನೋದೇನೈತಿ? ಅವಾಗ ಕೊಡ್ಬೇಕ ದೇವ್ರು, ಅವಾಗ ಕೊಟ್ಟಿರ್ತಾನೆ. ಬಟ್ ಆಕಿಗೂ ಆಗೈತಿ ಇಲ್ಲಿಗ ಮುಗಿತ್ವಾ. ಪೂಜಾ ಹಿಂಗಂದೆ ಅಂತ ಬೇಸರ ಮಾಡ್ಕೋಬೇಡ, ನಿಮ್ಮವ್ವ ಅನ್ನೋದಕ್ಕೆ ಅಂದೆ. ಇರ್ಲಿ ಬಿಡಮ್ಮ, ನನಗೇನು ಬೇಜಾರಿಲ್ಲ. ಈಗೇನಾತ್ ಬೇ? ದವಾಖಾನಿಗೆ ಏನು ಆಪರೇಷನ್ ರೊಕ್ಕ ಕೂಡಿಲ್ಲ? ಕೊಟ್ಟತ್ ಕೂಡಿಸ್ಕೊಟ್ಟತಿ. ಯಾರು ಕೊಟ್ರಿ? ಹಳೆಯ ಕೊಟ್ಟು ನನ್ನೆಲ್ಲ. ಯಾವಾಗಿಂದೇವ ನಂಗೆ ನೆನಪಿಲ್ಲ. ಓಲ್ ಬಿಡ, ಅಂದಿದ್ರು ಅಂದಿರ್ಬೇಕು, ಏನು ನಂಗೆ ನೆನಪಿಲ್ಲ ಗೊತ್ತಿಲ್ಲ. ಅಲ್ಲ ಆದರೂ ಏನನ್ರಿ ಚಲೋ ಹಳೆಯನ ಕೂಡಿದ. ನನ್ನ ಹಳೆ ಅಲ್ಲ, ಅವನ 1 ಲಕ್ಷ ರೂಪಾಯಿ ಕೊಟ್ಟಾನಂದ್ರೆ ಇನ್ನು ನನ್ನ ಹಳೆಯ ಎಷ್ಟು ಕೊಡೋಕ್ಕಿಲ್ಲ ರೊಕ್ಕನ, ಹೌದಿಲ್ಲ? ಆದರೂ ಏನನ್ಬೆ, ಇದ್ದಂಥರ ಮನೆಯಾಗಿಂದ ಮಾಡ್ಕೊಳ್ಳೋದ ಚಲೋ.
ಅವ್ರ ಅತ್ತಿ ಉರುಣಿಗೆ ಆ ಹುಡುಗಿ ಇಷ್ಟು ದಿನ ತಡ್ಕೊಂಡಿರೋದೇ ಹೆಚ್ಚು. ಯಪ್ಪ ದೇವ್ರೆ, ಗಟ್ಟಿ ಅಂತೇಳಿ ಉಳ್ಕೊಂಡತ್ತದು. ಗಂಡ ಒಬ್ಬ ಚಲೋ ಇದ್ರೆ ಯಾ ಅತ್ತಿ ಯಾ ನಾದ್ನೇರ್ದು ಏನು ದೊಡ್ಡದು ಅನ್ಸಂಗಿಲ್ಲ. ಗಂಡ ಚಲೋ ಇರ್ಬೇಕು ನೋಡಿ ಮೊದಲಷ್ಟೇ, ಮತ್ತೊಂದೇನು ಇಲ್ಲ. ಆ ವಿಚಾರದಾಗ ಆ ಹುಡುಗಿ ಪುಣ್ಯನ ಮಾಡೈತಿ. ರೊಕ್ಕ ಬಂಗಾರ ಈಡೇಗೈತೋ ಇಲ್ಲ ಗೊತ್ತಿಲ್ಲ. ಹೌದಾ, ನಂಗೆ ಮನಿನೂ ಕಟ್ಟ್ಯಾರ. ಇಲ್ಲೋಡ, ನಾ ಹೇಳ ಮಂಜಿ ನಿನಗೆ, ಏನು ₹1,00,00,000 ದಿನ ದುಡಿದ್ರು ಹೊಟ್ಟಿಗೆ ತಿನ್ನೋದು ಯಾಡ್ತು ತನ್ನ ಒಂದು ರೊಟ್ಟಿ ಏನು ಅಷ್ಟೇ. ನೀ ₹1,00,00,000 ದುಡ್ದಿ ಅಂತೇಳಿ ಏನು ಒಮ್ಮೆ ಏನು ಒಂದು ಚೀಲ ಅನ್ನ ಬೇಯಿಸಿ ಒಮ್ಮೆ ತಿನ್ನಂಗಿಲ್ಲ. ಏನು ಯಾಡ್ತು ತನ್ನ ಉಡಾಕೊಂದು ಚಂದ ನರಿಬಿ, ಮನ್ಸಿಗೆ ನೆಮ್ಮದಿ ಶಾಂತಿ ಅಷ್ಟೇ ಬೇಕಾಗಿರೋದು. ಅದೆಲ್ಲ ಕಡೆ ಐತಿ. ಏನು ಅವ್ರ ಅತ್ತಿ ಒದರಾಟ ಅಂದ್ರೆ ಹಂಗೆ ಅನ್ನೋದ ಅದ. ಈಕಿಗೇನು ಒದರಾಟ ಇಲ್ಲನ? ಈಕಿಗೇನು ಒದರಂಗಿಲ್ಲ? ಒದರ್ತಾರ ಒಂದು ಟೈಮ್ನೇ ಸರಿ ಆಗಾರ ಅಕ್ಕಾರ, ಆಗ್ಲಾರ್ದಾರ ಆಗಂಗಿಲ್ಲ ಅಷ್ಟೇ. ಎಷ್ಟು ದಿನ ಬಾಳ್ತಾರ ಅವ್ರು? ಮುಂದಕ್ಕೆ ಜೀವನ ಅವ್ರದೇ ಇರ್ತೈತಿಲ್ಲ, ಚಂದಾಗಿರ್ತಾರಿಲ್ಲ, ಮುಗಿತಪ್ಪ ಅಷ್ಟೇ. ಹೌದೌದು, ಅದು ಪುಣ್ಯ ಪಾಪ. ಅದೇ ಯಾವಾಗಲೂ ಮಂಜಿ ಬಂದು ತಿಳ್ಕೊ, ನಾವು ತಿನ್ನುವಂಥದ್ದು ಯಾರು ತಿನ್ನಂಗಿಲ್ಲನ, ನಮ್ಮ ಹತ್ರ ಇರೋಷ್ಟು ಯಾರ ಹತ್ರ ಇಲ್ಲನ, ನಾವು ನೋಡಿದಷ್ಟು ಏನು ಯಾರು ನೋಡೇ ಇಲ್ಲನ, ನಮ್ಮ ಹತ್ರ ಇರೋಷ್ಟು ರೊಕ್ಕ ಯಾರ ಕಡೆನೂ ಇಲ್ಲನ, ನಮ್ಮದೇ ಚಲೋ, ನಾವೇ ಗ್ರೇಟ್ ಅನ್ಕೊಳ್ಳೋದು ಬಿಡು. ಮರಕ್ಕಿಂತ ಮರ ದೊಡ್ಡದಿರ್ತೈತಿ. ಏನು